2 ಸಮುವೇಲನು ಅಧ್ಯಾಯ 6. ಅನಂತರ ದಾವೀದನು ಇಸ್ರಾಯೇಲ್ಯರಲ್ಲಿ 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು ದೇವರ ಮಂಜೂಷವನ್ನು ತರುವುದಕ್ಕಾಗಿ ಅವರೆಲ್ಲರ ಸಹಿತ ಯಹೂದ ದೇಶದ ಬಾಳ ಎಂಬಲ್ಲಿಗೆ ಹೋದನು. ಆ ಮಂಜೂಷವು ದೇವನಾಮದಿಂದ, ಅಂದರೆ ಕೆರೂಬಿಯರ ನಡುವೆ ಆಸೀನನಾಗಿರುವ ಸೇನಾಧೀಶ್ವರನಾದ ಯೆಹೋವನ ನಾಮದಿಂದ ಪ್ರಸಿದ್ಧವಾದದ್ದು. ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಬೀನಾದಾಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಅಬೀನಾದಾಬನ ಮಕ್ಕಳಾದ ಉಜ್ಜನೂ ಅಹಿಯೋವನೂ ಬಂಡಿಯನ್ನು ಹೊಡೆದರು. ಗುಡ್ಡದ ಮೇಲೆ ವಾಸವಾಗಿದ್ದ ಅಬೀನಾದಾಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹಿಯೋವನು ಹೋಗುತ್ತಿದ್ದನು. ದಾವೀದನೂ ಎಲ್ಲಾ ಇಸ್ರಾಯೇಲ್ಯರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಝಲ್ಲರಿ, ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣಾಸಕ್ತಿಯಿಂದ ಗೀತಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನರ್ತನ ಮಾಡುತ್ತಾ ಹೋದರು. ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈಚಾಚಿ ದೇವರ ಮಂಜೂಷವನ್ನು ಹಿಡಿದನು. ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲುವಾಗಿ ಅವನನ್ನು ಹತಮಾಡಿದನು. ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲಿ ಸತ್ತನು. ಯೆಹೋವನು ಉಜ್ಜನನ್ನು ಮುರಿದು ಬಿಟ್ಟದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೆರೆಚುಜ್ಜ ಎಂಬ ಹೆಸರಿಟ್ಟನು. ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು, ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತರಲೊಲ್ಲದೆ ಗತ್ ಊರಿನ ಓಬೇದೆದೋಮನ ಮನೆಗೆ ಕಳುಹಿಸಿದನು. ಯೆಹೋವನ ಮಂಜೂಷವು ಗತ್ ಊರಿನ ಓಬೇದೆದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. ಯೆಹೋವನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ ಓಬೇದೆದೋಮನನ್ನೂ ಅವನಿಗಿರುವುದೆಲ್ಲವನ್ನೂ ಆಶೀರ್ವದಿಸಿದ್ದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಹೋಗಿ ಓಬೇದೆದೋಮನ ಮನೆಯಲ್ಲಿದ್ದ ದೇವರ ಮಂಜೂಷವನ್ನು ಉತ್ಸವದಿಂದ ದಾವೀದ ನಗರಕ್ಕೆ ತಂದನು. ಯೆಹೋವನ ಮಂಜೂಷವನ್ನು ಹೊತ್ತವರು 6 ಹೆಜ್ಜೆ ನಡೆದ ನಂತರ ದಾವೀದನು 1 ಎತ್ತನ್ನೂ ಕೊಬ್ಬಿದ ಕರುವನ್ನು ಯಜ್ಞ ಮಾಡಿದನು. ದಾವೀದನು ನಾರಿನ ಏಫೋದನ್ನು ಧರಿಸಿಕೊಂಡವನಾಗಿ ಯೆಹೋವನ ಸನ್ನಿಧಿಯಲ್ಲಿ ಪೂರ್ಣಾಸಕ್ತಿಯಿಂದ ಕುಣಿದಾಡಿದನು. ಹೀಗೆ ದಾವೀದನು ಎಲ್ಲಾ ಇಸ್ರಾಯೇಲ್ಯರು ಆರ್ಭಟಿಸುತ್ತಾ ತುತ್ತೂರಿ ಊದುತ್ತಾ ಯೆಹೋವನ ಮಂಜೂಷವನ್ನು ತಂದರು. ಮಂಜೂಷವು ದಾವೀದ ನಗರದೊಳಗೆ ಬರುತ್ತಿರುವಾಗ ಸೌಲನ ಮಗಳಾದ ಮೀಕಲಳು ಕಿಟಿಕಿಯಿಂದ ಹಣಕಿ ನೋಡಿ ದಾವೀದನು ಯೆಹೋವನ ಮುಂದೆ ಜಿಗಿಯುತ್ತಾ ಕುಣಿಯುತ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದಳು. ಜನರು ಯೆಹೋವನ ಮಂಜೂಷವನ್ನು ತಂದು ದಾವೀದನು ಹಾಕಿಸಿದ ಗುಡಾರದೊಳಗೆ ನಿಯಮಿತ ಸ್ಥಳದಲ್ಲಿಟ್ಟರು. ಆಗ ದಾವೀದನು ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದನು. ಇದಾದ ಮೇಲೆ ಅವನು ಸೇನಾಧೀಶ್ವರನಾದ ಯೆಹೋವನ ಹೆಸರಿನಿಂದ ಎಲ್ಲರನ್ನೂ ಆಶೀರ್ವದಿಸಿ ಸಭೆಯಾಗಿ ನೆರೆದು ಬಂದಿರುವ ಇಸ್ರಾಯೇಲ್ಯರಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಹೆಂಗಸಿಗೂ 1 ರೊಟ್ಟಿಯನ್ನೂ 1 ತುಂಡು ಮಾಂಸವನ್ನೂ ದ್ರಾಕ್ಷೆ ಹಣ್ಣಿನ ಉಂಡೆಯನ್ನು ಕೊಡಿಸಿದನು. ತರುವಾಯ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಅನಂತರ ದಾವೀದನು ತನ್ನ ಮನೆಯವರನ್ನು ಆಶೀರ್ವದಿಸುವುದಕ್ಕೆ ಹೋದಾಗ ಸೌಲನ ಮಗಳಾದ ಮೀಕಲಳು ಅವನೆದುರಿಗೆ ಬಂದು, ಈ ಹೊತ್ತು ಇಸ್ರಾಯೇಲ್ಯರ ಅರಸನು ಎಂಥ ಗೌರವದಿಂದ ನಡೆದುಕೊಂಡನು, ನೀಚರಲ್ಲೊಬ್ಬನಂತೆ ತನ್ನ ಜನರ ದಾಸಿಯರ ಮುಂದೆ ಬೆತ್ತಲೆಯಾಗಿದ್ದಾನಲ್ಲ ಅಂದಳು. ಆಗ ದಾವೀದನು ಆಕೆಗೆ, ಯೆಹೋವನ ಸನ್ನಿಧಿಯಲ್ಲೇ ಅಷ್ಟೇ, ನಿನ್ನ ತಂದೆಯನ್ನೂ ಅವನ ಮನೆಯವರೆಲ್ಲರನ್ನೂ ಬಿಟ್ಟು ನನ್ನನ್ನೇ ಆರಿಸಿಕೊಂಡು ತನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿದ ಯೆಹೋವನ ಮುಂದೆ ಇನ್ನೂ ಕುಣಿದಾಡುವೆನು. ಇದಕ್ಕಿಂತ ಇನ್ನೂ ಹೆಚ್ಚಾಗಿ ತಿರಸ್ಕಾರ ಹೊಂದುವುದಕ್ಕೂ ನನ್ನನ್ನು ಅಲ್ಪನೆಂದು ಭಾವಿಸಿಕೊಳ್ಳುವುದಕ್ಕೂ ಸಿದ್ಧನಾಗಿದ್ದೇನೆ. ನೀನು ಹೇಳಿದ ದಾಸಿಯರಾದರೋ ಹೇಗೂ ನನ್ನನ್ನು ಸನ್ಮಾನಿಸುವರು ಅಂದನು. ಸೌಲನ ಮಗಳಾದ ಮೀಕಲಳಿಗೆ ಜೀವದಿಂದಿರುವವರೆಗೂ ಮಕ್ಕಳೇ ಆಗಲಿಲ್ಲ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ,
ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ ದೇವರ ವಾಕ್ಯವನ್ನು. ಇಂದಿನ ನಮ್ಮ ದೇವರ ವಾಕ್ಯದ ಅಧ್ಯಯನ 2ನೇ ಸಮುವೇಲನ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್, ಚಾಪ್ಟರ್ 6, 6ನೇ ಅಧ್ಯಾಯ. 5ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡಂಥ ವಿಷಯವನ್ನು ಸ್ವಲ್ಪ ರೀಕ್ಯಾಪ್ ಮಾಡಿಕೊಳ್ಳೋಣ. ಯಾಕಂತ ಹೇಳಿದರೆ 5ನೇ ಅಧ್ಯಾಯದಲ್ಲಿ 2 ಗುಂಪಿನವರು ಅಥವಾ 2 ದೇಶದವರು ಅಂತ ಕೂಡ ಹೇಳ್ಬೋದು. ಇಸ್ರಾಯೇಲ್ರು ಮೆಜಾರಿಟಿ, ಅವರು ಬಹುಪಾಲರು, ಮತ್ತು ಯಹೂದ್ಯರು ಅಂದರೆ ಅವರು ಮೈನಾರಿಟಿ ಆಗಿದ್ದರು, ಅಲ್ಪಸಂಖ್ಯಾತರಾಗಿದ್ದರು. ಆದರೂ ಕೂಡ ಅವರು ಒಂದು ರೀತಿಯಿಂದ ಸೀನಿಯರ್ ಆಗಿದ್ದರು. ಯಾಕಂತ ಹೇಳಿದರೆ ದಾವಿದನನ್ನು ಈಗಾಗಲೇ ತಮ್ಮ ಅರಸನನ್ನಾಗಿ ಯಹೂದ್ಯರು ಅವರು ಮಾಡಿಕೊಂಡಿದ್ದರು. ಅದಕ್ಕೆ ಅಲ್ಲಿ 7.5 ವರ್ಷ ದಾವಿದನು ಹೆಬ್ರೋನನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು, ಹೆಬ್ರೋನ್ ಅಂತ ಹೇಳಿದರೆ ಸಹವಾಸ, ಸಮಾಜ ಮತ್ತು ಆಕರ್ಷಣೆ ಎಂಬ ಹೆಸರಿನ ಅರ್ಥ. ಮತ್ತು ಅಲ್ಲಿದ್ದುಕೊಂಡು ಆತನು ಸೇವೆ ಮಾಡ್ತಿದ್ದನು. ಇಸ್ರಾಯೇಲ್ ಏನು ಮಾಡಿಬಿಟ್ರು, ಈಗ ಇಸ್ರಾಯೇಲ್ರಿಗೆ ಬಲವಾದಂಥ ವ್ಯಕ್ತಿ ಸೌಲನು ಸತ್ತು ಹೋಗಿದ್ದ. ಇನ್ನೊಬ್ಬ ಒಳ್ಳೆ ಭಕ್ತಿವಂತನಾದ ವ್ಯಕ್ತಿ ಯೋನಾತಾನನು ಸತ್ತು ಹೋಗಿದ್ದ. ಸೌಲನ 3 ಮಕ್ಕಳು ಸತ್ತು ಹೋಗಿದ್ದರು. ಈಗ ಈಷ್ಬೋಶೆತನು ಅಂತ ಹೇಳ್ಬಿಟ್ಟು ಸೌಲನ ಒಬ್ಬ ಮಗ ಉಳಿದಿರ್ತಾನೆ. ಅವನನ್ನು ರಾಜನನ್ನಾಗಿ, ಅವನ ಸಿಪಾಯಿ ಅಂದರೆ ಸೌಲನ ಸಿಪಾಯಿ ಆಗಿದ್ದಂಥ ಅಬ್ನೇರನು ಅವನನ್ನು ರಾಜನನ್ನಾಗಿ ಮಾಡಿದಾಗ ಅವನು ಕೂಡ, ಅಬ್ನೇರನು ಸತ್ತೋಗಿರ್ತಾನೆ. ಯಾಕಂದರೆ ಕೊಲ್ಲಲ್ಪಟ್ಟಿರ್ತಾನೆ ಯೋವಾಬನಿಂದ. ಮತ್ತು ಈಷ್ಬೋಶೆತನು ಅವನ ಸ್ವಂತ ಸೇನಾಪತಿಗಳು ಮಲಗಿದ್ದಾಗ ಹೋಗಿ ಕೊಂದು ಬಿಡ್ತಾರೆ. ಈಗ ರಾಜನೇ ಇಲ್ಲ ಇಸ್ರಾಯೇಲ್ರಿಗೆ. ಹಾಗಿದ್ದಾಗ ಅವರೇನು ಮಾಡಿದರು, ದಾವಿದನ ಹತ್ರ ಬಂದುಬಿಟ್ಟು ನಾವೆಲ್ಲರೂ ನಿಮ್ಮ ರಕ್ತ ಸಂಬಂಧಿಗಳು, ನಾವು ನಿಮ್ಮ ರಿಲೇಟಿವ್ಸೇ ಅಂತ ಹೇಳ್ಬಿಟ್ಟು ದೇವರ ವಾಕ್ಯ ನೆನಪು ಮಾಡಿಕೊಂಡು, ದೇವರು ನಿನಗೆ ಪ್ರಾಮಿಸ್ ಮಾಡಿದ್ದಾನೆ. ಹಾಗಾದರೆ ಈ ಯಹೂದ್ಯರು ಇಸ್ರಾಯೇಲರು ನೋಡ್ರಿ, ದೇವರ ವಾಗ್ದಾನಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ರು, ಬಹಳಷ್ಟು. ನಾವು ಕೂಡ ಒಂದೊಂದು ಪೇಜಿನಲ್ಲಿ ಕೂಡ ದೇವರ ಪ್ರಾಮಿಸ್ ಇರ್ತದೆ. ಇದು ಚೆಕ್ ಇದ್ದ ಹಾಗೆ. ಯಾರಾದರೂ ಒಂದು ಬ್ಲ್ಯಾಂಕ್ ಚೆಕ್ ಅಥವಾ ಬ್ಲ್ಯಾಂಕ್ ಚೆಕ್ ಬುಕ್ ಕೊಟ್ಬಿಟ್ಟು ಪ್ರತಿ ಚೆಕ್ನಲ್ಲಿನೋ ಸೈನ್ ಹಾಕಿದರೆ, ಸುಮಾರು 100 ಚೆಕ್ ಆ ರೀತಿಯಾಗಿದ್ದರೆ ಅದನ್ನು ನಾವು ಉಪಯೋಗಿಸಿಕೊಳ್ತಿದ್ರೆ ಅದರ ಪ್ರಯೋಜನ, ಲಾಭ ಪಡ್ಕೊಳ್ಳಲ್ಲ. ದೇವರು ಕೂಡ ಚೆಕ್ ಕೊಟ್ಟಿದ್ದಾನೆ, ಅದನ್ನು ನಾವು ಯೂಸ್ ಮಾಡ್ಕೋಬೇಕು, ಹಕ್ಕು ಸಾಧಿಸಬೇಕು. ವಿ ಮಸ್ಟ್ ಕ್ಲೇಮ್ ದ ಪ್ರಾಮಿಸಸ್ ಆಫ್ ಗಾಡ್. ಇಂಗ್ಲೀಷ್ನಲ್ಲಿ ಒಂದು ಹಾಡಿದೆ, ಅದೇನೆಂದರೆ ಸ್ಟ್ಯಾಂಡಿಂಗ್ ಆನ್ ದ ಪ್ರಾಮಿಸಸ್ ಆಫ್ ಗಾಡ್ ಅಂತ ಹೇಳ್ಬಿಟ್ಟು, ದೇವರ ವಾಗ್ದಾನಗಳ ಮೇಲೆ ನಿಂತುಕೊಂಡಿರುವಂಥದ್ದು, ಅದನ್ನು ಎನ್ಕ್ಯಾಶ್ ಮಾಡಬೇಕು. ಇತ್ತೀಚೆಗೆ ನನ್ನ ಸ್ನೇಹಿತರೊಬ್ಬರು, ನೀವು ಇಬ್ಬರು ಒಂದೇ ಮನಸ್ಸಿಂದ ಏನಾದರೂ ಕೇಳಿಕೊಂಡ್ರೆ ಅದು ನಿಮ್ಗೆ ಕೊಡಲಾಗ್ತದೆ ಅಂತ ಹೇಳಿದಾಗ, ಸುಮಾರು ತಮ್ಮ ಕೆಲಸದಲ್ಲಿ 4-5 ಕೋಟಿ ರೂಪಾಯಿಗಳಂಥ ಆರ್ಡ್ರನ್ನು ಮತ್ತು ಅದೇ ಸಂದರ್ಭದಲ್ಲಿ ಒಂದು ದೊಡ್ಡ ಗೌರ್ಮೆಂಟ್ ಪೊಸಿಷನನ್ನು ಹಕ್ಕಾಗಿ ತನ್ನ ಸ್ನೇಹಿತರ ಜೊತೆಯಲ್ಲಿ ಪ್ರಾರ್ಥಿಸಿದಾಗ ಎಲ್ಲವೂ ಅನುಕೂಲವಾಗಿರಲಿಲ್ಲ, ಪ್ರತಿಕೂಲವಾಗಿತ್ತು, ಎಲ್ಲ ಆಪೋಸಿಟ್ ಆಗಿತ್ತು. ಆದರೆ ಇವರು ಹೇಳಿದರು, ಇಲ್ಲ, ಇಬ್ಬರು ಒಂದೇ ಮನಸ್ಸಿನಿಂದ ನೀವೇನು ಬೇಡ್ಕೊಂಡ್ರೆ ಅದನ್ನು ಕೊಡ್ತೀನಿ ಅಂತ ದೇವರು ಹೇಳಿದ್ದಾನೆ ಅಂತ ಹೇಳಿದಾಗ ಆಶ್ಚರ್ಯವಾಗಿ ಅವರಿಗೆ ಸರ್ಕಾರದಲ್ಲಿ ದೊಡ್ಡ ಪೋಸ್ಟು ಸಿಕ್ತು. ಅವ್ರ ಸ್ನೇಹಿತರಿಗೆ, ಇವರಿಗೆ 4-5 ಕೋಟಿ ರೂಪಾಯಿ ಆರ್ಡರ್ ಸಹ ಸಿಕ್ಬಿಡ್ತು. ಯಾಕಂದರೆ ದೇವರು ವಾಗ್ದಾನವನ್ನು ಗಟ್ಟಿಯಾಗಿ ಇಟ್ಕೊಂಡ್ರು. ಇಲ್ಲಿ ಕೂಡ ದಾವಿದನ ವಿಷಯವಾಗಿ ಇಸ್ರಾಯೇಲರು ಬಂದುಬಿಟ್ರು, ದೇವರು ನಿಮಗೆ ಪ್ರಾಮಿಸ್ ಮಾಡಿಬಿಟ್ಟಿದ್ದಾನೆ, ಆದ ಕಾರಣ ನೀವು ರಾಜನಾಗಬೇಕಂತ ಹೇಳಿದಾಗ ದಾವಿದನು ಹೌದು 30 ವಯಸ್ಸಾಗಿದ್ದಾಗ ಆಳಿಕೆ ಮಾಡಿದನು ಇಸ್ರಾಯೇಲರ ಮೇಲೆ. ಮೊದಲು ಯಹೂದ್ಯರ ಮೇಲೆ, ಯಹೂದ ಗೋತ್ರದ ಮೇಲೆ 7.5 ವರ್ಷ ಯಹೂದ್ಯದಲ್ಲಿ ಮತ್ತು ಸುಮಾರು 33 ವರ್ಷ ಇಸ್ರಾಯೇಲ್ನಲ್ಲಿ. ಒಟ್ಟು ಸುಮಾರು 40 ವರ್ಷ ಅವನು ಆಳಿಕೆ ಮಾಡ್ತಾನೆ.
30 ವಯಸ್ಸಾಗಿದ್ದಾಗ ರಾಜನಾದಂಥ ದಾವಿದನೀಗ 70 ಇಯರ್ಸ್ ಹತ್ರ ಬರುವಂತೆ ಆಳಿಕೆ ಮಾಡುವಂತೆ ದೇವರು ಅನುಕೂಲ ಕೊಟ್ಟನು. ಅದಕ್ಕಿಂತ ಮುಂಚೆ ನಡೆದಂಥ ಕೆಲವು ಘಟನೆಗಳಲ್ಲಿ ಒಂದು ಏನಂದರೆ, ಅವನ ಅರಸತನವನ್ನು ವಹಿಸ್ಕೊಂಡು ರೆಸ್ಪಾನ್ಸಿಬಿಲಿಟಿ ವಹಿಸ್ಕೊಂಡ ತಕ್ಷಣ ಅವನೇನು ಮಾಡ್ತಾನೆ, ಈ ಯೆಬೂಸಿಯರ ಹತ್ರ ಯುದ್ಧಕ್ಕೆ ಹೋಗ್ತಾನೆ. ಯಾಕಂದರೆ ಭಾಳ ಕಾಲದಿಂದ ಅವರು ವಶಪಡಿಸಿಕೊಂಡು ಅಲ್ಲೇ ಸ್ಟ್ರಾಂಗ್ ಆಗಿದ್ರು. ಅವ್ರ ಮೇಲೆ ಜಯವನ್ನು ಹೊಂದಿ ದಾವಿದ ನಗರ ಅಂತ ಹೆಸರು ಅದನ್ನು ಪಡ್ಕೊಂಡು, ಅಷ್ಟರೊಳಗೆ ಫಿಲಿಸ್ಟಿಯರು ಕೂಡ 30 ವಯಸ್ಸಿನಲ್ಲಿ, ಅದಕ್ಕಿಂತ ಮುಂಚೆಯಿಂದನೇ ದಾವಿದನ ಬಗ್ಗೆ ಗೊತ್ತಿತ್ತು ಫಿಲಿಸ್ಟಿಯರ್ಗೆ. ಯಾಕಂತ ಹೇಳಿದ್ರೆ ಗೊಲ್ಯಾತನನ್ನು ಕೊಂದಂಥ ಹೆಸರು ಇವನಿಗಿತ್ತು. ಮತ್ತು ಫಿಲಿಸ್ಟಿಯರು ಈಗ ಯುದ್ಧಕ್ಕೆ ಬರ್ತಾರೆ. ಬಂದಾಗ ದಾವಿದನ ದೇವರಿಗೆ ಕನ್ಸಲ್ಟ್ ಮಾಡ್ತಾನೆ, ದೇವರೇ ನಾನು ಯುದ್ಧಕ್ಕೆ ಹೋಗ್ಬೋದಾ? ದೇವ್ರು ಹೇಳ್ತಾರೆ ಹೋಗು. ಮತ್ತೆ ಕೇಳ್ತಾನೆ, ಅವರನ್ನು ನನ್ನ ಕೈಗೆ ಒಪ್ಪಿಸ್ಕೊಡ್ತೀಯ? ಒಪ್ಪಿಸ್ಕೊಡ್ತೇನೆ. ಮತ್ತು ದಾವಿದನು 2ನೇ ಸಾರಿ ಫಿಲಿಸ್ಟಿಯರ್ ಯುದ್ಧಕ್ಕೆ ಇನ್ನೊಂದು ಸಾರಿ ಬಂದಾಗ ದಾವಿದನ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸ್ಬಿಟ್ಟು, ಹೇಗೆ ಹೋಗಬೇಕಂದ್ರೆ ನೀನು ಸ್ಟ್ರೈಟಾಗಿ ಹೋಗು, ಅವ್ರ ಮೇಲೆ ಅಟ್ಯಾಕ್ ಮಾಡಬೇಡ, ನೀನು ಬ್ಯಾಕ್ನಿಂದ ಹಿಂದಿಂದ ನೀನು ಬಾ. ಈ ರೀತಿಯಾಗೆಲ್ಲ ದೇವರು ದಾವಿದನಿಗೆ ಕೆಲವು ಕ್ಲೂಸ್ ಕೊಟ್ಟನು, ರೆವಲೇಷನ್ಸ್ ಕೊಟ್ಟನು, ಗೈಡೆನ್ಸ್ ಕೊಟ್ಟನು, ಮಾರ್ಗದರ್ಶನ ಕೊಟ್ಟನು. ಆ ರೀತಿಯಾಗಿ ದಾವಿದನು ಯೆಹೋವನ ಆಜ್ಞಾನುಸಾರವಾಗಿ ಮಾಡಿ ಫಿಲಿಸ್ಟಿಯರು ಅವರನ್ನು ಸಂಪೂರ್ಣವಾಗಿ ಗೆದ್ದುಬಿಟ್ನು, ಅಟ್ಯಾಕ್ ಮಾಡಿ ಸೋಲಿಸ್ಬಿಟ್ನು. ಆಶ್ಚರ್ಯ. 6ನೇ ಅಧ್ಯಾಯ ಭಾಳ ಎಕ್ಸೈಟಿಂಗ್ ಚಾಪ್ಟರ್ ನನಗೆ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ವಿಷಯ ಅಥವಾ ಯಾವುದೋ ಒಂದು ಸಂಗತಿ, ಯಾವುದೋ ಒಂದು ಫೋಕಸ್ 6ನೇ ಅಧ್ಯಾಯದಲ್ಲಿದೆ. ಆ ಫೋಕಸ್ ಏನಂತ ಹೇಳ್ಬಿಟ್ಟು ನಾನು ಸಸ್ಪೆನ್ಸ್ನಲ್ಲಿ ಇಡೋದೆಲ್ಲ ಈಗಲೇ ಹೇಳ್ಬಿಡ್ತೀನಿ. ಅದೇನಂತ ಹೇಳಿದರೆ ದೇವರ ಮಂಜೂಷ, ದಿ ಆರ್ಕ್ ಆಫ್ ಗಾಡ್, ದಿ ಆರ್ಕ್ ಆಫ್ ಗಾಡ್, ಅದ್ರ ಬಗ್ಗೆ ಇದೆ. 6ನೇ ಅಧ್ಯಾಯ 2ನೇ ಸಮುವೇಲ 1ನೇ ವಚನದಲ್ಲಿ ದಾವಿದನು ಇಸ್ರಾಯೇಲರಲ್ಲಿ 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು, ಒಂದು ನಿಮಿಷ, ಸೌಲನು ಎಲ್ಲಾದರೂ ಹೋದರೆ ಎಷ್ಟು ಜನರನ್ನು ಕರ್ಕೊಂಡು ಹೋಗ್ತಿದ್ದನು ತನ್ನ ಜೊತೆಯಲ್ಲಿ? ಎಲ್ಲಾದರೂ ಸ್ಪೆಷಲ್ ಆಗಿರುವಂಥ ಸಂದರ್ಭದಲ್ಲಿ, ಉದಾಹರಣೆಗೆ 1ನೇ ಸಮುವೇಲ 26 ಮತ್ತು 2ನೇ ವಚನದಲ್ಲಿ ನಾವು ನೋಡೋದಾದರೆ ಶ್ರೇಷ್ಠವಾದ 3,000 ಜನರನ್ನು ಕರ್ಕೊಂಡು ಹೋಗ್ತಿದ್ದಂತೆ, 3,000. ಸೌಲನು ಎಲ್ಲಾದರೂ ಸ್ಪೆಷಲ್ ಕಾರ್ಯಕ್ಕೆ, ಅದರಲ್ಲಿ ದಾವಿದನಂಥವ್ರನ್ನ ಅಟ್ಯಾಕ್ ಮಾಡಲಿಕ್ಕೆ ಹಿಡಿಲಿಕ್ಕೆ ಹೋದಾಗ ಶ್ರೇಷ್ಠವಾದಂಥ 3,000 ಜನರನ್ನು 1ನೇ ಸಮುವೇಲ 26 2ನೇ ವಚನದಲ್ಲಿ ಸ್ಪೆಷಲ್ ಆಗಿ ಶ್ರೇಷ್ಠವಾದ ಸ್ಟ್ರಾಂಗ್ ಆಗಿ ಇರುವಂಥ 3,000 ಸೈನಿಕರು. ಆದರೆ ದಾವಿದನು 3,000 ಅಲ್ಲ, 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಹೋಗ್ತಿದ್ದಾನಪ್ಪ? ಏನು ವಿಷಯ ಏನಂದರೆ, ದೇವರ ಮಂಜೂಷವನ್ನು ತರುವುದಕ್ಕಾಗಿ, ಇನ್ ಆರ್ಡರ್ ಟು ಗೆಟ್ ದಿ ಆರ್ಕ್ ಆಫ್ ಗಾಡ್, ಡೇವಿಡ್ ಟುಕ್ ನಾಟ್ 3,000 ಬಟ್ 30,000, 30,000 ಶ್ರೇಷ್ಠ ಸೈನಿಕರನ್ನು. ಯಾಕಂದರೆ ಇದು VIP, ಇದು ಯಾವುದು? ದೇವರ ಮಂಜೂಷ. ದೇವರ ಮಂಜೂಷಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದೇನೆಂದರೆ ದಿ ಆರ್ಕ್ ಆಫ್ ಕವನೆಂಟ್, ಒಡಂಬಡಿಕೆಯ ಮಂಜೂಷ ಅಂತ ಹೇಳ್ಬಿಟ್ಟು. ಡೇವಿಡ್ ಗೇವ್ ಪ್ರಾಮಿನೆನ್ಸ್ ಟು ದಿ ಕವನೆಂಟ್. ದಾವಿದನು ಒಡಂಬಡಿಕೆಗೆ ಬಹಳಷ್ಟು ಮಹತ್ವ ಕೊಟ್ಟನು. ದೇವರ ಮಂಜೂಷ ಹಳೆ ಒಡಂಬಡಿಕೆಯಲ್ಲಿ ದೇವರ ಸನ್ನಿಧಾನವನ್ನು ಸೂಚಿಸುವಂಥದ್ದಾಗಿತ್ತು. ದಿ ಆರ್ಕ್ ಆಫ್ ಎ ಕವನೆಂಟ್ ರೆಪ್ರೆಸೆಂಟೆಡ್ ದಿ ಪ್ರೆಸೆನ್ಸ್ ಆಫ್ ಗಾಡ್. ಹಾಗಾದರೆ ದಾವಿದನು ಮಾಡಿದಂಥ ಒಂದು ಯೆಬೂಸಿಯರನ್ನು ಅವನು ಅಟ್ಯಾಕ್ ಮಾಡ್ದ. ಯಾರು ಸ್ಟ್ರಾಂಗ್ ಹೋಲ್ಡ್ ಆಗಿದ್ದಂಥವರು, ಬಲಶಾಲಿಗಳು, ಕೋಟೆದಲ್ಲಿ ಇದ್ದಂಥವ್ರನ್ನ ಅವನ ಮೇಲೆ ಜಯವನ್ನು ಹೊಂದಿದ ನಂತರ ಫಿಲಿಸ್ಟಿಯರ ಮೇಲೆ ಅಟ್ಯಾಕ್ ಅವ್ರು ಮಾಡಲಿಕ್ಕೆ ಬಂದಾಗ ಅದನ್ನು ಮುಗಿಸಿದ ತಕ್ಷಣ ಅವನೇನು ಮಾಡ್ತಾನೆ? ಮಂಜೂಷ ಎಲ್ಲಿದೆ? ವೇರ್ ಈಸ್ ದಿ ಆರ್ಕ್ ಆಫ್ ಗಾಡ್? ವೇರ್ ಈಸ್ ದಿ ಆರ್ಕ್ ಆಫ್ ದಿ ಕವನೆಂಟ್ ಆಫ್ ಗಾಡ್?
ಅಂತ ಹೇಳ್ಬಿಟ್ಟು 30,000 ಜನರನ್ನು ಕರ್ಕೊಂಡು ಅವನು ಬಾಳ ಎಂಬಲ್ಲಿಗೆ ಹೋಗ್ತಾನೆ ರೀ. 2 ಸಮುವೇಲ 6:2. 3ನೇ ವಚನದಲ್ಲಿ ಆ ಮಂಜೂಷವು ದೇವ ನಾಮದಿಂದ, ಅಂದರೆ ಕೆರೂಬಿಯರ ನಡುವೆ ಆಸೀನನಾಗಿರುವ ಸೇನಾಧೀಶ್ವರ ಯೆಹೋವನ ನಾಮದಿಂದ ಪ್ರಸಿದ್ಧವಾದದ್ದು. ವಾವ್! ಡೇವಿಡ್ ಗೇವ್ ಸಿಗ್ನಿಫಿಕೆನ್ಸ್ ಟು ದ ನೇಮ್ ಆಫ್ ಗಾಡ್. ದಾವಿದನು ದೇವರ ನಾಮಕ್ಕೆ ಮಹತ್ವವನ್ನು ಕೊಟ್ಟನು. ಅದು ಹೆಂಗೆ ಗೊತ್ತಾಗ್ತದೆ? ಈಗಷ್ಟೇ ಅಲ್ಲ, ರಾಜನಾಗಿದ್ದಾಗ ಅಷ್ಟೇ ಅಲ್ಲ, ಅವನು ಯೌವನಸ್ಥನಾಗಿದ್ದಾಗ, ನೋಬಡಿಯಾಗಿದ್ದಾಗ, ಕುರಿಕಾಯವನಾಗಿದ್ದಾಗ ಗೊಲ್ಯಾತನ ಹೇಳ್ತಾನೆ, ನಿಂತ್ಕೊಂಡು ಗೊಲ್ಯಾತನ ಫೇಸ್ ಮಾಡಿಬಿಟ್ಟು ದಾವಿದನ ಹೇಳ್ತಾನೆ, ನೀನು ಈಟಿ ಬರ್ಜಿ ಇದೆಲ್ಲ ತಗೊಂಡು ಬಂದಿದ್ದೀಯ, ಆದರೆ ಐ ಹ್ಯಾವ್ ಕಮ್ ಇನ್ ದ ನೇಮ್ ಆಫ್ ದ ಲಾರ್ಡ್. ಕರ್ತನ ನಾಮದಲ್ಲಿ, ಯೆಹೋವನ ನಾಮದಲ್ಲಿ ದೇರ್ ಇಸ್ ಎ ಪವರ್ ಇನ್ ದ ನೇಮ್ ಆಫ್ ಗಾಡ್. ಓನ್ಲಿ ಥಿಂಗ್ ವಿ ಡೋಂಟ್ ನೋ ಇಟ್. ಭಾಳ ಜನರಿಗೆ ಗೊತ್ತಿಲ್ಲ. ಭಾಳ ಜನರು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ರೆ ಅದನ್ನು ಉಪಯೋಗ ಮಾಡೋದಿಲ್ಲ ರೀ. ಆದ ಕಾರಣ ದೇವರ ಹೆಸರನ್ನ ಮಹತ್ವದ ಈ ಮಂಜೂಷವನ್ನು ಹುಡ್ಕೊಂಡು ಹೋಗ್ತಾನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಅದು ಎಲ್ಲಿತ್ತಂತ ಹೇಳಿದ್ರೆ, ದೇವರ ಮಂಜೂಷವು ಗುಡ್ಡದ ಮೇಲಿರುವ ಅಭಿನದಾಬನ ಮನೆಯಲ್ಲಿತ್ತು. ಆ ಫಿಲಿಸ್ಟಿಯರು ಅದನ್ನು ಒಂದು ಕಾಲದಲ್ಲಿ ಯುದ್ಧಕ್ಕೆ, ಇಸ್ರಾಯೇಲ್ರು ಈ ಮಂಜೂಷನೇ ಯುದ್ಧಕ್ಕೆ ತಗೊಂಡು ಹೋಗ್ಬಿಟ್ಟಿರ್ತಾರೆ. ಈಗಾದರೂ ನಮಗೆ ವಾರ್ನಲ್ಲಿ ಜಯ ಸಿಗ್ತದಂತ. ಜಯ ಸಿಕ್ಕಿರೋದಿಲ್ರಿ, ಕಡೆಗೆ ರೋಗ ಬಂದುಬಿಡ್ತದೆ ಅವ್ರಿಗೆ. ಎಲ್ಲಿ ಯಾವ ಊರಿಗೆ ಕಳಿಸ್ತಾರೋ ಆ ಊರಿಗೆ ಅವ್ರಿಗೆ ರೋಗ ಬಂದುಬಿಟ್ಟು ಕಡೆಗೆ ಬೇಡಪ್ಪ ಈ ಮಂಜೂಷ ಈ ಇಸ್ರಾಯೇಲ್ರ ದೇವ್ರದ ಅಂತ ಕಳಿಸ್ಬಿಡ್ತಾರೆ. ಆ ರೀತಿಯಾಗಿ ಈ ಅಭಿನದಾಬನ ಮನೆಯಲ್ಲಿ, ಅಭಿನದಾಬ್, ಅಭಿ ಅಂತ ಹೇಳಿದರೆ ತಂದೆ, ಫಾದರ್, ನಾದಾಬ್ ಅಂದರೆ ಜನರಾಸಿಟಿ, ಧಾರಾಳತ್ವ, ಫಾದರ್ ಆಫ್ ಜನರಾಸಿಟಿ, ಧಾರಾಳತ್ವದ ಅಥವಾ ಉದಾರವಾಗಿರುವ ತಂದೆ ಅಂತ ಹೇಳ್ಬಿಟ್ಟು. ಹೌದು, ದೇವರು ಉದಾರವಾಗಿರುವಂಥ ತಂದೆಯಾಗಿದ್ದಾನೆ. ಆದ ಕಾರಣ ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಮತ್ತು ಈ ಅಭಿನದಾಬನಿಗೆ 2 ಮಕ್ಕಳಿದ್ದರು. ಒಬ್ಬನ ಹೆಸರು ಉಜ್ಜ. ಉಜ್ಜ ಅಂದರೆ ಶಕ್ತಿ ಅಂತ ಅರ್ಥ. ಹೀಬ್ರೂ ಭಾಷೆಯಲ್ಲಿ ಉಜ್ಜನು ಅಂದರೆ ಶಕ್ತಿಯುಳ್ಳವನು ಅಂತ, ಸ್ಟ್ರಾಂಗ್ ಮ್ಯಾನ್. ಇನ್ನೊಬ್ಬನ ಹೆಸರು ಅಹಿಯೋವನು. ಅಹಿಯೋ ಅಂತ ಹೇಳಿದರೆ ಅವನು ಸಹೋದರತ್ವ ಉಳ್ಳ ವ್ಯಕ್ತಿ, ದೇವರ ಸಂಬಂಧಿ ಅಂತ ಹೇಳ್ಬೋದು. ದೇವರ ಸಹೋದರತ್ವ ಎಂಬ ಹೆಸರಿನ ಅರ್ಥ ಇವನಿಗೆ. 2 ಮಕ್ಕಳಿದ್ದರು. ಅವರು ಬಂಡಿ ಹೊಡ್ಕೊಂಡು ಹೋಗ್ತಾರೆ. ಈಗ ಹೋದಾಗ ಒಂದು ಟ್ರ್ಯಾಜಿಡಿ ಏನಾಯಿತು? ಯಾರೋ ಒಬ್ಬರು ಸಾಯ್ತಾರೆ. ನೋಡೋಣವೇ, ಈ ರೀತಿಯಾಗಿ ಹೋಗ್ತಾ ಇದ್ದಾಗ, ಭಾಳ ದೇವರ ಮಂಜೂಷವನ್ನು ತಗೊಂಡು ಹೋಗ್ತಿದ್ದಾಗ, ಅಹಿಯೋವನು ಅಭಿನದಾಬನ ಮಗ ಮುಂದೆ ಹೋಗ್ತಾನೆ ಆ ಬಂಡಿ ಮೇಲೆ, ಹೊಸ ಬಂಡಿ ಮೇಲೆ ಈ ಮಂಜೂಷವನ್ನು ತಗೊಂಡು ಬರ್ತಾ ಇದ್ದಾಗ, ದಾವಿದನು ಎಲ್ಲ ಇಸ್ರಾಯೇಲರು ಕಿನ್ನರಿ, ಸ್ವರಮಂಡಲ, ದಮಡಿ, ಜಲರಿ, ತಾಳ ಎಲ್ಲ ಮ್ಯೂಸಿಕ್, ದೊಡ್ಡ ದೊಡ್ಡ ಮ್ಯೂಸಿಕ್ಕು, ದೊಡ್ಡ ಒಂದು ಬ್ಯಾಂಡ್ ಅಂತ ಹೇಳ್ಬೋದು, ಸಂಗೀತ ವಾದ್ಯ ಗೋಷ್ಠಿಯೊಡನೆ ಕಿಂಗು ಇದ್ದಾನೆ, ರಾಜ ಇದ್ದಾನೆ, ರಾಜನ ಜೊತೆಗೆ ಬಹುಶಃ 600 ಜನರು ಎಲ್ಲರೂ ಸಂಭ್ರಮವಾಗಿ ಸಡಗರವಾಗಿ ಭಾಳ ಗ್ರ್ಯಾಂಡಾಗಿ ಬರ್ತಾ ಇದ್ದಾಗ ಏನಾಯಿತು? ಹಾಡು ಬೇರೆ ಹಾಡ್ತಿದ್ದಾರೆ. ಯೆಹೋವನ ಮುಂದೆ ನರ್ತನ ಮಾಡುತ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ ದೇವರ ಆ ಮಂಜೂಷದ ಮುಂದೆ. ಅಂಥ ಸಂದರ್ಭದಲ್ಲಿ ಬಂದಾಗ ಒಂದು ಕಡೆ ಆ ಎತ್ತುಗಳು ಸ್ವಲ್ಪ ಶೇಕ್ ಮಾಡ್ತಾವ್ರೆ, ಎಡವುತ್ತವೆ. ಎಡವಿದಾಗ ಏನಾಗ್ತದೆ, ಆ ಮಂಜೂಷ ಎಲ್ಲಿ ಬಿದ್ದುಬಿಡ್ತದೋ ಅಂತ ಹೇಳ್ಬಿಟ್ಟು ಉಜ್ಜನ ಏನು ಮಾಡ್ತಾನೆ, ಅದನ್ನು ಕ್ಯಾಚ್ ಮಾಡ್ತಾನೆ. ಅದನ್ನು ಹಿಡಿದಾಗ 6ನೇ ವಚನ, ದೇವರು ಕೋಪಗೊಂಡು ಈ ತಪ್ಪಿಗಾಗಿ ಅವನನ್ನು ಕೊಂದು ಬಿಡ್ತಾನೆ.
ಹೌದು, ದೇವರ ದೃಷ್ಟಿಯಲ್ಲಿ ಅದು ತಪ್ಪಾಗಿತ್ತು. ಒಂದು ವೇಳೆ ನಾವು ಕೂಡ ಇದ್ದಿದ್ರೆ ಅದನ್ನೇ ಮಾಡ್ತಿದ್ವೇನೋ, ಕ್ಯಾಚ್ ಮಾಡ್ತಿದ್ವೇನೋ. ಆದರೆ ಅದನ್ನು ಕ್ಯಾಚ್ ಮಾಡಲಿಕ್ಕೆ ಬಂದಾಗ, ಹಿಡಿಲಿಕ್ಕೆ ಬಂದಾಗ ಅದು ದೇವರ ದೃಷ್ಟಿಯಲ್ಲಿ ತಪ್ಪಾಗಿತ್ತು. ಆದ ಕಾರಣ ಅಲ್ಲೇ ಮಂಜೂಷದ ಬಳಿಯಲ್ಲಿನೇ ಸತ್ತೋಗ್ಬಿಡ್ತಾನೆ ಉಜ್ಜನು. ಅಭಿನದಾಬನ ಮನೆಯಲ್ಲಿ ಇತ್ತು ಇದು. ಉಜ್ಜನ್ ಎಷ್ಟೋ ಸಾರಿ, ಎಷ್ಟೋ ದಿನಗಳು ಅದನ್ನು ನೋಡಿರ್ಬೋದು, ಅದನ್ನು ಕಾಮನ್ ಅಂದ್ಕೊಂಡ್ಬಿಟ್ಟ. ಆದರೆ ಈಗ ಅದರಿಂದಲೇ ಅವನು ಸಾಯಬೇಕಾಯಿತು. ಇದನ್ನು ನೋಡಿದ ತಕ್ಷಣ ದಾವಿದನಿಗೆ ಭಯ ಬಂದುಬಿಡ್ತದೆ. ನಾರ್ಮಲ್ ಆಗಿ ದಾವಿದನು ಭಯಪಡೋದಿಲ್ಲ. ಯಾಕಂದರೆ ಗೊಲಿಯಾತ್ ನಿಂತರೂ ಕೂಡ ಅವನು ಭಯಪಡದೆ ಸಾಧಾರಣವಾಗಿ ಜಯಿಸ್ಬಿಟ್ಟ. ಅದು ಆಯುಧ ಇಲ್ಲದೇ ಜಯಿಸ್ಬಿಟ್ಟು, 5 ಕಲ್ಲಿನಲ್ಲಿ ಒಂದು ಸಣ್ಣ ಕಲ್ಲು ತಕ್ಕೊಂಡು ಹಾಕಿಬಿಟ್ಟು ಈಸಿಯಾಗಿ. ಆದರೆ ಇಲ್ಲಿ ದಾವಿದನು ದೇವರಿಗೆ ಭಯಪಡ್ತಾನೆ. ಯಾಕಂದರೆ ಇವನಿಗೆ ಅರ್ಥ ಆಗಲಿಲ್ಲ. ಯಾಕಂದರೆ ಇವನು ಉಜ್ಜನು ಸ್ಟ್ರೆಂತ್ ಎಂಬಂಥ ವ್ಯಕ್ತಿ ತನ್ನ ಸ್ಟ್ರೆಂತ್ ತೋರಿಸ್ಲಿಕ್ಕೆ ಹೋಗ್ತಾನೆ. ಬಟ್ ಗಾಡ್ ಡಸ್ ನಾಟ್ ನೀಡ್ ಅವರ್ ಹೆಲ್ಪ್. ದೇವ್ರಿಗೆ ನಮ್ಮ ಸಹಾಯ ಬೇಕಾಗಿಲ್ಲ. ಗಾಡ್ ಕ್ಯಾನ್ ಟೇಕ್ ಕೇರ್ ಆಫ್ ಹಿಮ್ಸೆಲ್ಫ್. ದೇವರು ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ಳಬಲ್ಲನು. ಸರಿ, ಇರಲಿ. ಏನೋ ಈ ತಪ್ಪಿಗಾಗಿ ಅವನು ಅಲ್ಲಿ ಸಾಯಬೇಕಾಗಿ ಬಂತು. ಕಡೆಗೆ ದಾವಿದನು ಈಗ ಮೈಂಡ್ ಚೇಂಜ್ ಮಾಡ್ಕೊಳ್ತಾನೆ. ಬೇಡಪ್ಪ ಈ ಮಂಜೂಷ, ವಿ ಡೋಂಟ್ ವಾಂಟ್ ದಿಸ್ ಆರ್ಕ್ ಆಫ್ ದಿ ಕವನೆಂಟ್ ಅಂತ ಹೇಳ್ಬಿಟ್ಟು ಅದನ್ನು ತಕ್ಕೊಂಡು ದಾವಿದ ನಗರಕ್ಕೆ ತಗೊಂಡು ಹೋಗಬೇಕಾ ಅಂತ ಇದ್ದಾಗ ಅವನು ಅದನ್ನು ಪ್ಲ್ಯಾನ್ ಚೇಂಜ್ ಮಾಡ್ತಾನೆ. ಅಷ್ಟರೊಳಗೆ ಏನಾಗ್ತದೆ, ಗತ್ ಊರಿನ ಒಬೆದೋಮನ ಮನೆಗೆ ಕಳಿಸ್ಬಿಡ್ತಾನೆ. ಹೋಗ್ಬಿಡ್ಲಿ ಬಿಡು ಅಂತ ಹೇಳ್ಬಿಟ್ಟು ಒಬೆದೋಮನ ಮನೆಗೆ. ಅಂತ ಹೇಳಿದರೆ ಒಬೆದೋಮ್, ಅಬ್ದುಲ್ ಅಂತ ಹೇಳ್ತಾರಲ್ಲ, ಓಬ್ ಅಂತ ಹೇಳಿದರೆ ಸರ್ವೆಂಟ್ ಅಂತ ಹೇಳ್ಬಿಟ್ಟು, ಏದೋಮಿನ ಸೇವಕನು ಎಂಬಂಥ ಪದ ಇದು. ಅವನ ಮನೆಗೆ ಹೋದಾಗ ಯೆಹೋವನ ಮಂಜೂಷವು ಗತ್ ಊರಿನ ಒಬೆದೆದೋಮಿನ ಮನೆಯಲ್ಲಿ, ಒಬೆದೆದೋಮ್ ಅಂತ ಇವನ ಹೆಸರು, 3 ತಿಂಗಳು ಇರ್ತೈತೆ. 3 ತಿಂಗಳು ಏನಾಗ್ತದೆ, ಬ್ಲೆಸ್ಸಿಂಗ್ ಬಂದ್ಬಿಡ್ತೈತೆ. ದೇವರ ಸನ್ನಿಧಾನದಿಂದ ಬ್ಲೆಸ್ಸಿಂಗ್. ಈ ವಿಷಯ ದಾವಿದನಿಗೆ ಸಿಕ್ಕಿದಾಗ, ಓಹೋ, ದೇವರ ಸನ್ನಿಧಾನದಿಂದ ಅವನಿಗೆ ಬ್ಲೆಸ್ಸಿಂಗ್ ಬಂದ್ಬಿಡ್ತಾ, ಹಾಗಾದ್ರೆ ನನಗೆ ಬೇಕು ಆ ಒಂದು ಮಂಜೂಷ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ತಗೊಂಡು ಹೋಗ್ಲಿಕ್ಕೆ ಬರ್ತಾನೆ. ಈ ಸಾರಿ ಇನ್ನೂ ಗ್ರ್ಯಾಂಡಾಗಿ ಡ್ಯಾನ್ಸ್ ಮಾಡ್ತಾನೆ ರೀ, ಇನ್ನೂ ಭಾಳ ಕುಣಿತಾನೆ. ಕುಣಿದಾಗ ಅವನ ಹೆಂಡತಿ ಮೀಕಲಲ್ಲೂ ಏನು ಹೇಳ್ತಾಳೆ, ಏನಿಂಥ ಒಂದು ಡ್ಯಾನ್ಸು, ಇಂಥ ಕುಣಿಬೇಕು, ನಿನ್ನ ರಾಜ ಮರ್ತು ಬಿಡಬೇಡ, ನಿನ್ನ ರಾಜನಾಗಿ ಇಂಥ ಡ್ಯಾನ್ಸ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಹೆಂಡತಿ ಹೀಯಾಳಿಸ್ತಾಳೆ. ಆ ರೀತಿಯಾಗಿ ಮಾಡಿದಾಗ ದಾವಿದನ ಆನ್ಸರ್ ನನಗೆ ಭಾಳ ಇಷ್ಟ. ಅವನೇನು ಹೇಳ್ತಾನೆ, ಇನ್ನೂ ಜಾಸ್ತಿ ಕುಣಿತೀನಿ ನಾನು. ದೇವರು ಮಾಡಿದಂಥ ಒಂದು ಉಪಕಾರಕ್ಕೆ ದೇವರ ಸನ್ನಿಧಾನದಲ್ಲಿ ಇನ್ನೂ ಕುಣಿತೀನಿ, ಇನ್ನೂ ಜಾಸ್ತಿನೇ ಕುಣಿತೀನಿ, ಹುಚ್ಚನಾಗಿರ್ಲಿಕ್ಕೂ ನಾನು ರೆಡಿ ದೇವ್ರ ಮುಂದೆ ಎಂಬುದಾಗಿ ಹೇಳ್ತಾನೆ. ಆದರೆ ಅವಳು ತಿರಸ್ಕಾರ ಮಾಡ್ತಾಳೆ. ಅದರ ನಿಮಿತ್ತ ಆಕೆಗೆ ಮಕ್ಕಳಿರಲಿಲ್ಲ. ಈ ರೀತಿಯಾಗಿ 2ನೇ ಸಮುವೇಲ 6ನೇ ಅಧ್ಯಾಯ ಮುಕ್ತಾಯವಾಗ್ತದೆ. 2ನೇ ಸಮುವೇಲ 6ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 6. Again David gathered together all the chosen men of Israel, 30,000. And David arose and went with all the people that were with him from Baali of Judah to bring up from thence the ark of God, whose name is called by the name of the Lord of hosts, that dwelleth between the cherubims. And they set the ark of God upon a new cart, and brought it out of the house of Abinadab that was in Gibeah, and Uzzah and Ahio, the sons of Abinadab, drave the new cart. And they brought it out of the house of Abinadab, which was at Gibeah, accompanying the ark of God, and Ahio went before the ark. And David and all the house of Israel played before the Lord on all manner of instruments made of fir wood, even on harps, and on psalteries, and on timbrels, and on cornets, and on cymbals. And when they came to Nachon's threshing floor, Uzzah put forth his hand to the ark of God, and took hold of it, for the oxen shook it.
And the anger of the Lord was kindled against Uzzah, and God smote him there for his error, and there he died by the ark of God. And David was displeased, because the Lord had made a breach upon Uzzah, and he called the name of the place Perez Uzzah to this day. And David was afraid of the Lord that day, and said, How shall the ark of the Lord come to me? So David would not remove the ark of the Lord unto him into the city of David. But David carried it aside into the house of Obed-Edom the Gittite. And the ark of the Lord continued in the house of Obed-Edom the Gittite 3 months. And the Lord blessed Obed-Edom and all his household. And it was told King David, saying, The Lord hath blessed the house of Obed-Edom, and all that pertaineth unto him, because of the ark of God. So David went and brought up the ark of God from the house of Obed-Edom into the city of David with gladness. And it was so, that when they that bare the ark of the Lord had gone 6 paces, he sacrificed oxen and fatlings. And David danced before the Lord with all his might, and David was girded with a linen ephod. So David and all the house of Israel brought up the ark of the Lord with shouting, and with the sound of the trumpet. And as the ark of the Lord came into the city of David, Michal, Saul's daughter, looked through a window, and saw King David leaping and dancing before the Lord, and she despised him in her heart. And they brought in the ark of the Lord, and set it in his place, in the midst of the tabernacle that David had pitched for it. And David offered burnt offerings and peace offerings before the Lord. And as soon as David had made an end of offering burnt offerings and peace offerings, he blessed the people in the name of the Lord of hosts. And he dealt among all the people, even among the whole multitude of Israel, as well to the women as men, to every one a cake of bread, and a good piece of flesh, and a flagon of wine. So all the people departed every one to his house. Then David returned to bless his household, and Michal, the daughter of Saul, came out to meet David, and said, How glorious was the king of Israel today, who uncovered himself today in the eyes of the handmaids of his servants, as one of the vain fellows shamelessly uncovereth himself. And David said unto Michal, It was before the Lord, which chose me before thy father, and before all his house, to appoint me ruler over the people of the Lord, over Israel. Therefore will I play before the Lord. And I will yet be more vile than thus, and will be base in mine own sight. And of the maidservants which thou hast spoken of them shall I be had in honor. Therefore Michal, the daughter of Saul, had no child unto the day of her death.